ಕಡೆ ಕ್ರೂರತೆಯ ಪ್ರತಿಮೂರ್ತಿ ಈ ರಾಕ್ಷಸ ದುದುಂಬಿ, ಇನ್ನೊಂದು ಕಡೆ ನಿಸ್ವಾರ್ಥ ಮತ್ತು ನಿಶ್ಚಲ ಮಾರುತಿ. ಏನಾಗಬಹುದು ಅವರಿಬ್ಬರೂ ಎದುರಾದಾಗ? ಅಂತರಾತ್ಮದಲ್ಲೇನಿದೆಯೋ ಅದೇ ಹೊರಗೂ ಇರುತ್ತದೆ. ದುದುಂಬಿ ತನ್ನ ಕ್ರೋಧದ ಪ್ರದರ್ಶನ ಮಾಡುತ್ತಾನೆ, ಮಾರುತಿ ಸರಳತೆಯ ಪ್ರದರ್ಶನ ಮಾಡುತ್ತಾನೆ. ಅಂದರೆ ದುದುಂಬಿ ಮಾರುತಿಯ ಪಾಲಿಗೆ ದೊಡ್ಡ ಸಂಕಟವಾಗಬಹುದು ಪ್ರಭು. ಮಾರುತಿಗೆ ಇದರ ಅರಿವೇ ಇಲ್ಲ ದುದುಂಬಿ ಹಾನಿ ಮಾಡಲು ಬಂದಿದ್ದಾನೆಂದು. ಯಾರ ಮನಸ್ಸು ಸ್ಥಿರವಾಗಿರುತ್ತದೋ ಅವರು ಹೊರಗಿನಿಂದ ನೋಡಲಾಗದ್ದನ್ನು ಮನಸ್ಸಿನ ನೇತ್ರಗಳು ನೋಡುತ್ತವೆ. ನೀವ್ಯಾಕೆ ಮತ್ತೆ ನಮ್ಮ ಹತ್ರ ಬಂದ್ರಿ? ಇದು ಸರಿಯಲ್ಲ ವಿಚಿತ್ರ ಪ್ರಾಣಿ. ನಾವು ನಿಮ್ಮ ಹತ್ರ ಪ್ರೀತಿಯಿಂದ ಮಾತಾಡ್ತಿದೀವಿ, ಆದ್ರೆ ನೀವು ನಮ್ಮ ಮೇಲೆ ಬೆಂಕಿಯಿಂದ ಆಕ್ರಮಣ ಮಾಡ್ತಿದ್ದೀರಾ. ಈಗ ಇವನನ್ನು ಸುಮ್ಮನೆ ಬಿಟ್ಟರೆ ನಮಗೆ ತೊಂದರೆಯಾಗಬಹುದು. ನಮ್ಮ ಕ್ರೋಧ ನಿಮ್ಮ ಕ್ರೋಧಕ್ಕಿಂತ ಅಧಿಕ ವಿಚಿತ್ರ ಪ್ರಾಣಿ. ಮತ್ತೆ ಮಲ್ಲ ಯುದ್ಧದಲ್ಲಿ ನಮ್ಗೆ ಬಹಳ ಅಭಿರುಚಿ ಇದೆ. ನೀವೇನಾದ್ರೂ ನಮ್ಮನ್ನ ಕೆಣಕಿದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಉದ್ದಂಡ ಬಾಲಕ, ಈ ದುದುಂಬಿಗೆ ಸವಾಲು ಹಾಕುತ್ತೀಯ? ಈಗ ಏನೇ ಆಗಲಿ ನಿನ್ನ ಸಾವು ನಮ್ಮಿಂದಲೇ ನಿಶ್ಚಿತ. ಕೊನೆ ಬಾರಿ ಹೇಳ್ತಿದೀವಿ, ಈಗ ನೀವೇನಾದ್ರೂ ಸುಮ್ಮನೆ ಆಗದಿದ್ರೆ ನಾವು ನಮ್ಮ ಗದೆ ಎತ್ತಲು ವಿವಶರಾಗ್ಬಿಡ್ತೀವಿ. ಅದರ ಅವಶ್ಯಕತೆ ಇಲ್ಲ ಮೂರ್ಖ. ಅದಕ್ಕೂ ಮೊದಲೇ ಯಮಲೋಕಕ್ಕೆ ಕಳುಹಿಸುತ್ತಾನೆ ಈ ದುದುಂಬಿ. ಸರಿ, ಹಾಗಿದ್ರೆ ಇದೇ ನಿಮ್ಮ ಇಚ್ಛೆ ಆಗಿದ್ರೆ ನಾವು ಕೂಡ ಸಿದ್ಧರಾಗಿದ್ದೀವಿ. ಮಾರುತಿ, ಮಾರುತಿ ಎಲ್ಲಿ ಕಾಣಿಸ್ತಿಲ್ಲ? ಇಷ್ಟೊತ್ತು ಇಲ್ಲೇ ಇದ್ದ. ಇಲ್ಲೇ ಎಲ್ಲ ಇರ್ಬೇಕು ರಾಣಿ ಮಾತೆ. ಮಾರುತಿ, ನೀವಿವ್ರನ್ನ ನೋಡ್ಕೊಳ್ತೀರಿ. ಮಾರುತಿ, ಮಾರುತಿ, ಮಾರುತಿ.
ಮಹಾರಾಣಿಯ ತಲೆಗೆ ಗಂಭೀರವಾಗಿ ಆಘಾತವಾಗಿದೆ. ಇದರಿಂದ ಪ್ರಜ್ಞೆ ತಪ್ಪಿದೆ. ಇವರಿಗೆ ಪ್ರಜ್ಞೆ ಯಾವಾಗ ಬರಬಹುದು? ಕ್ಷಮೆ ಇರಲಿ ಮಹಾರಾಜ, ನಿಶ್ಚಿತವಾಗಿ ಏನೂ ಹೇಳಲಾಗುವುದಿಲ್ಲ. ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಏನೂ ಆಗೋದಿಲ್ಲ ನಮ್ಮಮ್ಮಂಗೆ. ನೀವೇ ನೋಡಿ, ಇನ್ ಸ್ವಲ್ಪ ತಲೆ ಕಣ್ಬಿಟ್ಬಿಡ್ತಾರೆ, ಎದ್ದು ನಮ್ಮನ್ನ ಅಪ್ಕೊಳ್ತಾರೆ. ನೀವು ಅಳಬೇಡಿ ಮಾರುತಿ, ಧೈರ್ಯವಾಗಿರಿ. ಪುತ್ರ ಮಾರುತಿ, ಆಗುವುದನ್ನು ನಮ್ಮಿಂದ ನಿಯಂತ್ರಿಸಲಾಗುವುದಿಲ್ಲ. ಯಾವುದರ ಮೇಲೆ ನಿಯಂತ್ರಣವಿಲ್ಲವೋ ಅದರ ಬಗ್ಗೆ ಚಿಂತಿಸಿ ಫಲವೇನು ಹೇಳಿ? ಎಲ್ಲರಿಗೂ ಗೊತ್ತು ನಿಮ್ಮ ತಾಯಿ ಅಸ್ವಸ್ಥರಾಗಿದ್ದಾರೆಂದು. ಎಂದು ಆಗುತ್ತಾರೋ ಅಥವಾ ಇಲ್ಲವೋ ಇದು ಯಾರಿಗೂ ಗೊತ್ತಿಲ್ಲ ಪುತ್ರ. ನಮಗ್ ಗೊತ್ತು, ನಮ್ಮಮ್ಮ ಎಚ್ಚರ ಆಗ್ತಾರೆ, ಕಣ್ಬಿಡ್ತಾರೆ, ನಗ್ತಾ ನಮ್ಮನ್ನ ಅಪ್ಕೊಳ್ತಾರೆ. ಇದೇ ಸತ್ಯ. ಪುತ್ರ ಮಾರುತಿ, ಹೇ ಪ್ರಭು ಶ್ರೀರಾಮ, ನಿಮ್ಗೆ ನಿಮ್ಮ ಭಕ್ತನ ನೋವು ಕಾಣ್ತಾ ಇಲ್ವಾ? ನಿಮ್ಮ ಇಚ್ಛೆ ಇಲ್ದೆ ಈ ಜಗತ್ತಲ್ಲಿ ಒಂದು ಎಲೆ ಕೂಡ ಅಲ್ಗಾಡೋದಿಲ್ಲ. ಮತ್ತೆ ಇದು ಹೇಗಾಯ್ತು? ಕೇವಲ ನೀವು ಮಾತ್ರ ನಮ್ಮ ಅಮ್ಮನ್ನ ಕಾಪಾಡೋಕ್ಕಾಗೋದು ಪ್ರಭು. ಅವ್ರಿಲ್ದೆ ನಮ್ಮ ಅಸ್ತಿತ್ವನೇ ಇಲ್ಲ. ರಕ್ಷಣೆ ಮಾಡಿ ನಮ್ಮ ಅಮ್ಮನ್ನ. ಕಣ್ಣೀರು ಹೇಡಿಗಳ ಲಕ್ಷಣ ಮಾರುತಿ. ನಿಮ್ಮಂತಹ ವೀರರಿಗೆ ಶೋಭೆ ತರುವುದಿಲ್ಲ. ನಮಗೆ ಅರ್ಥವಾಗುತ್ತದೆ ನಿಮ್ಮ ನೋವು. ನಿಮ್ಮ ಕಣ್ಣಿನ ಎದುರಿನಲ್ಲೇ ಆ ದುಷ್ಟ ರಾಕ್ಷಸ ನಿಮ್ಮ ಅಮ್ಮನಿಗೆ ಆಘಾತ ಮಾಡಿ ಹೋದ. ಆದರೆ ನೀವು, ನಿಮ್ಮಿಂದ ಏನೂ ಮಾಡಲಾಗಲಿಲ್ಲ. ರಾಕ್ಷಸ? ನಾವು ನಮ್ಮ ಗುಪ್ತಚರರನ್ನು ಎಲ್ಲ ದಿಕ್ಕುಗಳಿಗೂ ಕಳುಹಿಸಿದ್ದೆವು. ಆಗ ತಿಳಿಯಿತು, ದುದುಂಬಿ ಎಂಬ ರಾಕ್ಷಸನಿದ್ದಾನೆ, ಅವನೇ ಈ ಕೃತ್ಯವನ್ನು ಮಾಡಿದ್ದು ಎಂದು. ಮಾರುತಿ, ನಮ್ಮ ಪ್ರೀತಿಯ ಅತ್ತಿಗೆ ಅಂಜನಿ ದೇವಿ ಹಾಸಿಗೆಯಿಂದ ಏಳಲು ಸಾಧ್ಯವಿಲ್ಲವೆಂಬುದನ್ನು ನೆನೆಸಿಕೊಂಡರೆ ನಮ್ಮ ರಕ್ತ ಕುದಿಯುತ್ತಿದೆ ಮಾರುತಿ. ನಾವು ಹಾಗಾಗೋಕ್ ಬಿಡೋದಿಲ್ಲ. ಮಾರುತಿ, ನೀವೊಬ್ಬ ಪುಟ್ಟ ಬಾಲಕ. ನಿಮ್ಮಿಂದ ಏನು ಮಾಡಲು ಸಾಧ್ಯ? ಮಾರುತಿ, ಯಾರಾದರೂ ನಮ್ಮ ಅಮ್ಮನಿಗೆ ಹೀಗೇನಾದರೂ ಮಾಡಿದ್ದರೆ ನಾವಂತೂ ಆ ರಾಕ್ಷಸನನ್ನು ಪಾತಾಳ ಲೋಕದಲ್ಲಿದ್ದರೂ ಹುಡುಕಿ ಹೇಗೆ ದಂಡಿಸುತ್ತಿದ್ದೆವು ಎಂದರೆ ಪೂರ್ತಿ ಜಗತ್ತು ಈ ಪ್ರತೀಕಾರವನ್ನು ಸ್ಮರಣೆ ಮಾಡುತ್ತಿತ್ತು. ದುದುಂಬಿ, ಇನ್ನು ನೀನು ನಮ್ಮಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ದೊಡ್ಡಪ್ಪ, ನೀವು ನಮ್ಗೆ ಇಷ್ಟ ಹೇಳಿದ್ರೆ ಸಾಕು, ಆ ರಾಕ್ಷಸ ನಮ್ಗೆ ಎಲ್ಲಿ ಸಿಗ್ತಾನೆ ಅಂತ. ಮಾರುತಿ, ಅಂತಿಮವಾಗಿ ಅವನನ್ನು ದೇವರತ ಪರ್ವತದಲ್ಲಿ ನೋಡಿದ್ದು. ಅದು ಇಲ್ಲಿಂದ ಬಹಳ ದೂರದಲ್ಲಿದೆ, ಪಶ್ಚಿಮ ದಿಕ್ಕಿನಲ್ಲಿದೆ ಆ ಪರ್ವತ. ಆದರೆ ಭಾವನೆಗಳಿಗೆ ಒಳಗಾಗಿ ನೀವು ಯಾವ ಅನಾಹುತವನ್ನು ಮಾಡಿಕೊಳ್ಳಬೇಡಿ. ನಾವು ನಮ್ಮ ಸೈನ್ಯವನ್ನು ಕಳುಹಿಸಿ ಆ ದುಷ್ಟ ದುದುಂಬಿಯನ್ನು ಬೇಡಿಯಲ್ಲಿ ಬಂಧಿಸಿ ನಿಮ್ಮ ಮುಂದೆ ತರುತ್ತೇವೆ. ನಂತರ ನೀವು ದಂಡನೆ ನೀಡಬಹುದು. ದೊಡ್ಡಪ್ಪ, ನಿಮ್ಗೆ ಗೊತ್ತಿಲ್ಲ ನಿಮ್ಮ ಈ ಮಾರುತಿ ಏನ್ ಮಾಡ್ಬೋದು ಅಂತ. ದುದುಂಬಿನ ಹಿಡಿಯೋದು ನಾವೇ, ಮತ್ತೆ ದಂಡಿಸೋದು ನಾವೇ. ಮಾರುತಿ, ನಮ್ಮ ಮಾತನ್ನು ಕೇಳಿ. ನೀವು ನಮಗೆ ಸಂಕಟ ನೀಡುತ್ತಿದ್ದೀರಿ. ನಾವು ಬರ್ತಾ ಇದ್ದೀವಿ ದುದುಂಬಿ. ದಟ್ಟ ಕಾಡಿನಲ್ಲಾಗ್ಲಿ ಅಥವಾ ಸಮುದ್ರದಲ್ಲಾಗ್ಲಿ ಎಲ್ ಬೇಕಾದ್ರೂ ಬಚ್ಚಿಟ್ಕೋ. ಆದ್ರೆ ನೀನು ಈ ಮಾರುತಿಯ ಗದೆಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಜೈ ಶ್ರೀರಾಮ. ಹೋಗು ಮಾರುತಿ,
ನೀನು ಅಮ್ಮನ ಪ್ರತೀಕಾರ ತೀರಿಸಿಕೊಳ್ಳಲು ಹೋಗು ದೇವರಥ ಪರ್ವತಕ್ಕೆ. ಆದರೆ ಇದು ನಿನ್ನ ಅಂತಿಮ ಯಾತ್ರೆಯಾಗುತ್ತದೆ. ಅಲ್ಲಿ ದುದುಂಬಿ ಮಾತ್ರವಲ್ಲ, ಸ್ವಯಂ ನಾವು ಸಹ ಎದುರಾಗುತ್ತೇವೆ. ಹೋಗು, ಅಲ್ಲಿ ನಿನ್ನ ಮೃತ್ಯು ಕಾಯುತ್ತಿದೆ ನಮ್ಮ ಪ್ರೀತಿಯ ಮಾರುತಿ. ನೋಡಿ ಪ್ರಭು, ಯಾವ ರೀತಿಯಾಗಿ ಆ ಕಪಟಿ ವಾಲಿ ಮುಗ್ಧ ಮಾರುತಿಯನ್ನು ತನ್ನ ಮಾತಿನಲ್ಲಿ ವಶಪಡಿಸಿಕೊಂಡಿದ್ದಾನೆಂದು. ಅವನ ಮಾತನ್ನು ಕೇಳಿ ಮಾರುತಿ ತನ್ನ ಪ್ರತೀಕಾರ ತೀರಿಸಿಕೊಳ್ಳಲು ಪರ್ವತದ ಕಡೆಗೆ ಹೋಗುತ್ತಿದ್ದಾನೆ. ಪ್ರತೀಕಾರ ಕ್ಷಣಿಕ ಸುಖ ಅವಶ್ಯವಾಗಿ ನೀಡುತ್ತದೆ, ಆದರೆ ಅಂತ್ಯದಲ್ಲಿ ಹಾನಿ ಸ್ವಯಂ ಅನುಭವಿಸಬೇಕು ದೇವಿ. ಮಾರುತಿ ಈ ಮಾತನ್ನು ಅರ್ಥ ಮಾಡಿಕೊಂಡರೆ ಈ ಸ್ಥಿತಿಯಿಂದ ತಪ್ಪಿಸಿಕೊಳ್ಳಬಹುದು. ಇಲ್ಲವಾದರೆ ಮಾತೆ ಅಂಜನಿ ಕಷ್ಟದಲ್ಲಿದ್ದಾಳೆ. ಇದೇ ಕಾರಣದಿಂದ ಮಾರುತಿಗೆ ಕ್ರೋಧವಿದೆ, ಮತ್ತು ನಿಮ್ಮ ವ್ಯಥೆಗೂ ಸಹ. ಮಾತಾ ಅಂಜನಿಯ ಸಂಕಟ ನಮಗೂ ಕಷ್ಟವಾಗುತ್ತಿದೆ ದೇವಿ. ಹಾಗಾದರೆ ನೀವು ಮಾತೆಯ ನೋವನ್ನು ದೂರ ಮಾಡಬಹುದಲ್ಲವೇ ಪ್ರಭು? ಮಾತಾ ಅಂಜನಿ ಕೇವಲ ಮಾತೆ ಅಷ್ಟೇ ಅಲ್ಲ, ಒಬ್ಬ ಪತ್ನಿ, ಒಬ್ಬ ಮಹಾರಾಣಿ ಸಹ. ಸಾವಿರಾರು ಜನಗಳಿಗೆ ಪ್ರೇರಣೆಯ ಸ್ವರೂಪ ಆಕೆ. ಪ್ರತಿಕೂಲ ಪರಿಸ್ಥಿತಿಯನ್ನು ಹೇಗೆ ಎದುರಿಸುತ್ತಾಳೆ, ಹೇಗೆ ತನ್ನ ಮನೋಬಲವನ್ನು ತೋರಿಸುತ್ತಾಳೆ ಎಂದು ಆಕೆಯಿಂದ ಕಲಿಯುತ್ತದೆ ಮುಂದಿನ ಪೀಳಿಗೆ. ಮತ್ತೆ ಮಾರುತಿಗೆ ಈ ಲೀಲೆಯಿಂದ ಒಂದು ಹೊಸ ದೃಷ್ಟಿ ದೊರೆಯುತ್ತದೆ ದೇವಿ. ಹೇಗೆಂದು ಮುಂದೆ ತಿಳಿಯುತ್ತದೆ. ನೀನು ಯಾರಿಗಾಗಿ ಪ್ರತೀಕಾರ ತೀರಿಸಿಕೊಳ್ಳಲು ಬಂದಿರುವೆಯೋ ಅವರನ್ನು ಮತ್ತೆ ನೀನು ನೋಡಲಾಗುವುದಿಲ್ಲವೆಂದು ನಮಗೆ ದುಃಖವಾಗುತ್ತಿದೆ. ಏಕೆಂದರೆ ಇಲ್ಲೇ ನೀನು ಸಮಾಧಿಯಾಗುತ್ತೀಯಾ. ಧೈರ್ಯ ಇದ್ರೆ ಹೊರಗೆ ಬಾ ದುದುಂಬಿ. ಎಲ್ಲಿ ಹೋಯ್ತು ನಿನ್ ಎಲ್ಲ ಶಕ್ತಿಗಳು? ಎಲ್ಲಿ ಹೋಯ್ತು ನಿನ್ ಬೆಂಕಿ ಮಳೆ? ಕೇಸರಿ ನಂದನ ಅಂಜನಿ ಪುತ್ರ ಮಾರುತಿ, ನೀನ್ ಎದುರಿಗೆ ಬಂದಿದ್ದೀವಿ. ತೋರ್ಸು ನಿನ್ನ ಶಕ್ತಿನ, ಬಾ ಹೊರಗೆ. ನಮ್ಮ ಯೋಜನೆ ಸಫಲವಾಗಿದೆ. ಮಾರುತಿ ಸ್ವಯಂ ಬಂದಿದ್ದಾರೆ ಮೃತ್ಯುವಿನ ಬಳಿ. ನಮ್ಮ ಬಲೆಯಲ್ಲಿ ಸಿಕ್ಕಿಬಿದ್ದಿದ್ದಾನೆ ಇವನು. ಇಲ್ಲಿಂದ ಹೊರಗೆ ಹೋಗಲು ಇರುವುದು ಒಂದೇ ದಾರಿ, ಅದು ತೆರೆಯುವುದು ನರಕದಲ್ಲಿ. ಅಂಜನಿ, ಅಂಜನಿ, ಏನೆಂದು? ಮಾರುತಿ, 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 ಸ್ವಾಮಿ, ಸ್ವಾಮಿ, ಮಾರುತಿ. ಮಾರುತಿ ತಮ್ಮ ಕೋಣೆಯಲ್ಲಿದ್ದಾರೆ. ಬಹುಶಃ ಅವರು ನಿಮ್ಮ ಆರೋಗ್ಯಕ್ಕೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಇಲ್ಲ ಸ್ವಾಮಿ, ನಮ್ಮ ಮಾರುತಿ ಸಂಕಟದಲ್ಲಿದ್ದಾರೆ. ಅಂಜನಿ, ಮಾರುತಿ ಅರಮನೆಯಲ್ಲೇ ಇದ್ದಾರೆ. ನೀವು ಧೈರ್ಯವಾಗಿರಿ ದೇವಿ. ಸುರೇಲಿ, ಹೋಗಿ ಮಾರುತಿಯನ್ನು ಕರೆತನ್ನಿ. ಅವರಿಗೆ ಹೇಳಿ ನಿಮ್ಮ ತಾಯಿಗೆ ಪ್ರಜ್ಞೆ ಬಂತು ಎಂದು. ಅಪ್ಪಣೆ ಮಹಾರಾಜ. ಬಾಲಕ, ನಾನಲ್ಲ, ನೀನು ಇಲ್ಲಿಂದ ಹೊರಟು ಹೋಗಬೇಕು. ನಿನ್ನ ಪ್ರಾಣಕ್ಕೆ ನಾನು ಸಂಕಟ ತರುವ ಮೊದಲು ಇಲ್ಲಿಂದ ಹೊರಟು ಹೋಗು. ಮೊದಲನೇದಾಗಿ ನೀವು ನಮ್ಮ ಅಮ್ಮನಿಗೆ ಹಾನಿ ಮಾಡೋ ಪಾಪ ಮಾಡಿದ್ದೀರಾ. ಅಷ್ಟೇ ಅಲ್ಲದೆ ಸುಮೇರು ಪ್ರಜೆಗಳ ಪ್ರಾಣಕ್ಕೂ ಸಂಕಟ ತಂದಿದ್ದೀರಾ. ನೀವು ಮಾಡಿದ ತಪ್ಪಿಗೆ ನಿಮ್ಗೆ ದಂಡನೆ ಆಗ್ಲೇಬೇಕು. ಆದ್ರೆ ನಾವು ನಿಮ್ಗೆ ಒಂದು ಅವಕಾಶ ಕೊಡ್ತಿದ್ದೀವಿ. ನೀವು ನಿಮ್ ತಪ್ಪನ್ನ ಒಪ್ಕೊಂಡು ಇಲ್ಲಿಂದ ಹೊರಟು ಹೋಗಿ. ಮತ್ತೆ ಇನ್ಯಾವತ್ತು ಸುಮೇರು ಕಡೆ ತಲೆ ಕೂಡ
ಅವಕಾಶ ಕೊಡುತ್ತಿದ್ದೀಯಾ? ಯಾರು ನೀನು? ಹೋಗು ಇಲ್ಲಿಂದ. ಇಲ್ಲವಾದರೆ ಕ್ಷಣ ಮಾತ್ರದಲ್ಲಿ ನಮ್ಮ ಕಾಲಿನ ಕೆಳಗೆ ಬಿದ್ದು ನಿನ್ನ ಪ್ರಾಣದ ಭಿಕ್ಷೆಯನ್ನು ಕೇಳುತ್ತೀಯಾ? ಹೋಗು ಇಲ್ಲಿಂದ. ಅಂತಿಮ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದುದುಂಬಿ. ಬಾಲಕ, ಎಲ್ಲರಿಗಿಂತ ಮೊದಲು ನಾನು ನಿನ್ನನ್ನು ಕೊಲ್ಲುತ್ತೇನೆ. ನಂತರ ಸುಮೇರು ಪ್ರಜೆಗಳನ್ನು ಕೊಲ್ಲುತ್ತೇನೆ. ನಂತರ ನಿನ್ನ ತಂದೆಯನ್ನು ಕೊಲ್ಲುತ್ತೇನೆ. ಮತ್ತೆ ಅಂತಿಮವಾಗಿ ನಾನು ನಿನ್ನ ಗಾಯಗೊಂಡ ತಾಯಿಯನ್ನು ಕೊಲ್ಲುತ್ತೇನೆ. ಎಚ್ಚರಿಕೆ ದುದುಂಬಿ, ನಾವು ನಮ್ ಗದೆ ಎತ್ತೋಕೆ ವಿವಶ ಮಾಡಿದ್ದೀರಾ ನೀವು? ವಾಲಿಯ ಮಾರ್ಗಕ್ಕೆ ಯಾರು ಮುಳ್ಳಾಗುತ್ತಾರೋ ವಾಲಿ ಅವರ ಅಸ್ತಿತ್ವವನ್ನೇ ಅಳಿಸಿಬಿಡುತ್ತಾನೆ. ಮಾರುತಿ, ಕಣ್ಣು ತೆರೆದು ನೋಡು. 4 ದಿಕ್ಕುಗಳಲ್ಲೂ ಸಾವು ನಿನ್ನನ್ನು ಸುತ್ತುವರಿದಿದೆ. ಈಗ ಏನು ಮಾಡುವೆ? ನಿನ್ನ ತಾಯಿಯ ಪ್ರತೀಕಾರ ತೆಗೆದುಕೊಳ್ಳುವೆಯಾ ಅಥವಾ ನಿನ್ನ ಪ್ರಾಣ ರಕ್ಷಿಸಿಕೊಳ್ಳುವೆಯೋ? ನಿಮ್ಮಿಂದ ಅಲ್ಲಿ ನಮ್ಮಮ್ಮ ನೋವಿಂದ ನರಳ್ತಾ ಇದ್ದಾರೆ. ಎಲ್ಲಿವರೆಗೂ ನಿಮಗೆ ಆ ನೋವಿನ ಅನುಭವ ಆಗೋದಿಲ್ವೋ ಅಲ್ಲಿವರೆಗೂ ನಮಗೆ ಶಾಂತಿ ಸಿಗೋದಿಲ್ಲ.